ಮರ ಕಡಿಸುವುದಕ್ಕೆ ಸೂಚನೆ ಕೊಟ್ಟಿದ್ದೇ ನಾನು ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಎಂಎಲ್ಸಿ ಮಧುಜಿ ಮಾದೇಗೌಡ. ಮರ ಕಡಿಸೋಕೆ ಅರ್ಜಿ ಹಾಕುವುದಕ್ಕೂ ಮುನ್ನ ಮರವನ್ನ ಕಡಿದಿದ್ದಾರೆ. 4-5 ಮರ ಕಡಿಯೋಕೆ ಹೇಳಿದ್ದೀರಿ ಅಂತ ಹೇಳಿ ಎಂಎಲ್ಸಿ ಮಧುಜಿ ಮಾದೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮರಗಳನ್ನ ಕಡಿಯೋಕೆ ನಮಗೆ ಯಾರು ಅನುಮತಿಯನ್ನೇ ಕೇಳಿಲ್ಲ, ಅನುಮತಿಯನ್ನ ಪಡೆಯದೆ ಮರ ಕಡಿದಿದ್ದಾರೆ ಅಂತ ಹೇಳಿ ಆರ್ಎಫ್ಒ ಚೈತ್ರ ಹೇಳಿಕೆಯನ್ನ ಕೊಟ್ಟಿದ್ರು. ಅದೇ ಇದೀಗ ನಾಮಕಿ ವಾಸ್ತಿಗೆ ಮರ ಕಡಿಸಿದಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ಮೇಲೆ ಕಾಟಾಚಾರದ ಎಫ್ಐಆರ್ನ ಹಾಕಿದೆ ಅರಣ್ಯ ಇಲಾಖೆ. ಅರಣ್ಯ ಇಲಾಖೆಯ ಈ ನಡೆ ಸದ್ಯ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ತಾರತಮ್ಯವನ್ನ ಮಾಡಿದ್ಯಾ ಅರಣ್ಯ ಇಲಾಖೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಗುಡಿ ಕೈಗಾರಿಕೆಗಳನ್ನು ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದೇವೆ. ಈ ಗುಡಿ ಕೈಗಾರಿಕೆಗಳು ಮಾಡುವಂಥ ಸಂದರ್ಭದಲ್ಲಿ ಆ ಶೆಡ್ಗಳ ನಿರ್ಮಾಣ ಮಾಡಬೇಕಾಗಿದೆಯಲ್ಲ, ಆ ಶೆಡ್ಗಳ ನಿರ್ಮಾಣ ಮಾಡುವಂಥ ಸ್ಥಳದಲ್ಲಿ ಒಂದು 5-6 ಮರಗಳು, ಅದು ಕಾಡು ಬಾಗೆ ಮರಗಳು ಇರ್ತಕ್ಕಂಥದ್ದು. ಅದು ಎಲ್ಲಿ ಟೀಕ್ ಮರಗಳು ಮತ್ತು ಒಳ್ಳೆ ಮರಗಳು ಏನಿದ್ದು ಅದನ್ನೆಲ್ಲ ಅಲ್ಲೇ ಉಳಿಸ್ಕೊಂಡು ಉಪಯೋಗಕ್ಕೆ ಬರದೇ ಇರ್ತಕ್ಕಂಥ ಒಂದು 4-6 ಮರಗಳನ್ನು ನಾವು ತೆಗಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ. ಯಾಕೆಂದರೆ ಈಗಾಗಲೇ ನಾವು ಶೆಡ್ಗಳನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಈಗಾಗಲೇ ಕಾರ್ಯೋನ್ಮುಖರಾಗಿದ್ದೇವೆ. ಮುಂದಿನ ಒಂದು ತಿಂಗಳೊಳಗಡೆ ಅಲ್ಲಿ 4 ಕೈಗಾರಿಕೆಗಳನ್ನು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ಯಾವುದೇ ಮರ ಆದ್ರೂ ಕಡಿಯೋದಕ್ಕೆ ಅರಣ್ಯ ಇಲಾಖೆಯ ಅನುಮತಿಯನ್ನ ಪಡೆಯಬೇಕಾಗಿತ್ತು. ನಾನೇ ಸೂಚನೆ ಕೊಟ್ಟಿದ್ದೆ, 4-5 ಮರ ಕಡಿಯೋಕೆ ಹೇಳಿದ್ದಿ ಅಂತ ಎಂಎಲ್ಸಿ ಹೇಳ್ತಿದ್ದಾರೆ. ಬಟ್ ಕಡ್ದಿದ್ದು ಅಲ್ಲಿ 19 ಮರಗಳು. ಮರಗಳ ಮಾರಣ ಹೋಮ ಈ ಪ್ರಕರಣದಲ್ಲೂ ಆಗಿದೆ. ಬಿಜೆಪಿ ಸಂಸದನ ಸಹೋದರನ ಮೇಲೆ ಏನು ಕಾನೂನಾತ್ಮಕವಾಗಿ ಕೇಸ್ ಆಗಿದೆಯೋ ಆ ಕೇಸ್ ಇಲ್ಲಿ ಯಾಕೆ ಆಗಿಲ್ಲ ಅಂತ ಹೇಳಿ. ಖಂಡಿತ ವಿದ್ಯಾಶ್ರೀ, ಅದೇ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂತದ್ದು. ಅಂದ್ರೆ ಅರಣ್ಯ ಇಲಾಖೆಗೆ ಬಿಜೆಪಿ ಸಂಸದನ ಸಹೋದರರಿಗೆ ಒಂದು ಕಾನೂನಾಗಿದೆ, ಮತ್ತೊಂದು ಕಡೆ ಅದೇ ಕಾಂಗ್ರೆಸ್ ಶಾಸಕನ ಒಂದು ಮರ ಕಡಿದ ಪ್ರಕರಣಕ್ಕೆ, ಮಾರಣ ಹೋಮ ಪ್ರಕರಣದಲ್ಲಿ ಅವರು ಕೂಡ ಒಂದು ಪಾತ್ರವನ್ನು ವಹಿಸಿದ್ರು ಕೂಡ ಅವರಿಗೆ ಯಾವುದೇ ರೀತಿ ಕಾನೂನು ಅಡ್ಡಿ ಇಲ್ಲ ಎಂಬುದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂತದ್ದು. ಒಂದು ಕಡೆ ಸಂಸದ ಪ್ರತಾಪ್ ಸಿಂಹರವರ ಸಹೋದರರನ್ನ ಬಂಧಿಸಿರುವಂತಹ ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಹಲವಾರು ಟೀಕೆಗಳು ಕೂಡ ಕೇಳಿ ಬರ್ತಾ ಇದೆ. ಇದರಲ್ಲಿ ಪಿತೂರಿ ಮತ್ತು ಷಡ್ಯಂತ್ರ ಇದೆ ಎಂಬ ಒಂದು ಆರೋಪವನ್ನು ಕೂಡ ಸಂಸದ ಪ್ರತಾಪ್ ಸಿಂಹ ಆಗಿರ್ಬೋದು, ಅವರ ಸಹೋದರ ವಿಕ್ರಮ್ ಸಿಂಹ ಅವರು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಮಂಡ್ಯದ ಮಲ್ಲಿಗೆರೆ ಏನು ಗ್ರಾಮ ಇದೆ, ಆ ಒಂದು ಗ್ರಾಮದಲ್ಲಿ ಗಾಂಧಿ ಸ್ಮಾರಕ ಟ್ರಸ್ಟ್ಗೆ ಸುಮಾರು 20 ಎಕರೆ ಜಮೀನನ್ನ ಸರ್ಕಾರ ಈ ಹಿಂದೆಯೇ ಮಂಜೂರು ಮಾಡಿತ್ತು. ಆ ಒಂದು ಟ್ರಸ್ಟ್ ನ ಅಧ್ಯಕ್ಷರಾಗಿರುವಂತಹ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ಏನು ಮಧುಜಿ ಮಾದೇಗೌಡರು ಇದ್ದಾರೆ, ಅವರು ಕೂಡ ಇರುವಂತದ್ದು. ಅಂದ್ರೆ ಈಗ ಆ ಒಂದು ಗಾಂಧಿ ಸ್ಮಾರಕ ಗ್ರಾಮದಲ್ಲಿ ಗಾಂಧಿ ಗ್ರಾಮವನ್ನ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಗುಡಿ ಕೈಗಾರಿಕೆಗಳಾಗಿರ್ಬೋದು, ಹಲವಾರು ರೀತಿಯ ಒಂದು ಅಭಿವೃದ್ಧಿಗಾಗಿ ಅನುದಾನ ಬಂದಿದೆ. ಆ ನಿಟ್ಟಿನಲ್ಲಿ ಮರವನ್ನ ಕಡಿಯೋದಕ್ಕೆ ನಾನೇ ಸೂಚನೆ ಕೊಟ್ಟಿದೆ ಎಂಬ ಮಾತುಗಳನ್ನ ಮಧುಜಿ ಮಾದೇಗೌಡರು ಹೇಳ್ತಾ ಇರುವಂತದ್ದು. ಅವರ ಅಣತಿಯಂತೆ ಅಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ರಮೇಶ್ ರವರು ಮುಂದೆ ನಿಂತು 19 ಮರಗಳನ್ನ, ಅದರಲ್ಲೂ ಕೂಡ ಸರ್ಕಾರಿ ಜಮೀನಾಗಿದೆ, ಅದರಲ್ಲಿ 19 ಮರಗಳನ್ನ ಕಡಿದು ಧರೆಗೆ ಉರುಳಿಸಿದ್ರು. ಆ ಸಂದರ್ಭದಲ್ಲಿ ಅಲ್ಲಿನ ಮಲ್ಲಿಗೆರೆ ಗ್ರಾಮಸ್ಥರು ಅದನ್ನ ತಡೆಯುವಂತ ಕೆಲಸವನ್ನ ಮಾಡಿದ್ರು. ಅಲ್ಲದೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಲಿಖಿತ ದೂರನ್ನು ಕೂಡ ಕೊಟ್ಟಿದ್ರು. ಆ ಒಂದು ದೂರನ್ನ ದಾಖಲಿಸಿಕೊಂಡಂತಹ ಮಂಡ್ಯದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೇವಲ ನಾಮಕಾವಸ್ಥೆಗೆ ಒಂದು ರೀತಿ ಅಲ್ಲಿ ಮುಂದೆ ನಿಂತು ಏನು ಮರವನ್ನ ಕಡಿಸಿದಂತಹ ರಮೇಶ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದ್ದಾರೆ, ಅವರ ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಆದ್ರೆ ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಕಾಂಗ್ರೆಸ್ನ ಶಾಸಕರಾದಂತಹ ಮಧುಜಿ ಮಾದೇಗೌಡರು. ಆದ್ರೆ ಮಧುಜಿ ಮಾದೇಗೌಡರ ಮೇಲೆ ಇದುವರೆಗೂ ಕೂಡ ಎಫ್ಐಆರ್ ಅನ್ನು ದಾಖಲು ಮಾಡಿಲ್ಲ. ಅಂದ್ರೆ ಇವೆಲ್ಲ ಮರಗಳ ಮಾರಣ ಹೋಮ ಮಾಡಿರುವಂತದ್ದು ಏನು ಡಿಸೆಂಬರ್ 28ರಂದು 28ರ ರಾತ್ರಿ ಈ ಒಂದು ಘಟನೆ ನಡೆಯುತ್ತೆ. 29ಕ್ಕೆ ಅರಣ್ಯ ಇಲಾಖೆಗೂ ಕೂಡ ಮಾಹಿತಿ ಬರುತ್ತೆ, ಅವರು ಕೂಡ ಸ್ಥಳ ಮಾಜರನ್ನ ಮಾಡ್ತಾರೆ. ಅಲ್ಲಿ ಆರ್ಎಫ್ಒ ಚೈತ್ರ ಅವರು ಕೂಡ ತೆರಳ್ತಾರೆ. ಎಲ್ಲಾ ರೀತಿಯ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಅಂದ್ರೆ ಸುಮಾರು 19 ಮರಗಳು, ಅದರ ಬಾಗೆ ಮರ ಸೇರಿದಂತೆ ವಿವಿಧ ಜಾತಿಯ ಮರಗಳನ್ನ ಧರೆಗೆ ಉರುಳಿಸಿರ್ತಾರೆ. ಅಲ್ಲದೆ ಅರಣ್ಯ ಇಲಾಖೆಯಿಂದ ಒಂದು ಅನುಮತಿಯನ್ನ ಪಡ್ಕೊಳ್ಬೇಕಾಗಿತ್ತು, ಅಂದ್ರೆ ಮರವನ್ನು ಕಡಿಯುವ ನಿಟ್ಟಿನಲ್ಲಿ ಅನುಮತಿಯನ್ನು ಪಡಿಬೇಕಾಗಿತ್ತು. ಆ ಒಂದು ಕೆಲಸವನ್ನು ಕೂಡ ಅವರು ಮಾಡಿರಲಿಲ್ಲ. ಅದಾದ ಬಳಿಕ ಅವರು ಆರೋಪ ಅವರು ಕೂಡ ಹೇಳಿದ್ರು, ಇದರ ಬಗ್ಗೆ ನಾವು ಕೂಡ ಒಂದು ನ್ಯಾಯಾಲಯಕ್ಕೆ ಒಂದು ಮನವಿಯನ್ನು ಮಾಡಿಕೊಂಡು ಯಾರ ಮೇಲೆ ಅವನ ಕ್ರಮವನ್ನು ವಹಿಸಬೇಕು ಅದೆಲ್ಲವನ್ನು ಕೂಡ ಮಾಡ್ತೀವಿ ಎಂಬ ಮಾತನ್ನು ಹೇಳಿದ್ರು. ಆದ್ರೆ ಅದ್ಯಾವುದೂ ಕೆಲಸವೂ ಕೂಡ ಆಗಿಲ್ಲ. ಅಂದ್ರೆ ಇಲ್ಲಿ ಕಾಂಗ್ರೆಸ್ ಶಾಸಕರ ರಕ್ಷಣೆಗೆ ಇದೀಗ ಅರಣ್ಯ ಇಲಾಖೆ ಮತ್ತು ಸರ್ಕಾರ ಮುಂದಾಗಿದೆಯೇ ಎಂಬ ಪ್ರಶ್ನೆಗಳು ಕೂಡ ಕಾಣ್ತಾ ಇರುವಂತದ್ದು. ಕಾಟಾಚಾರಕ್ಕೆ ಏನು ಅಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಮೇಶ್ ರವರ ಮೇಲೆ ಎಫ್ಐಆರ್ ಅನ್ನು ದಾಖಲಿಸಿ ಮೈ ಮರೆತು ಅರಣ್ಯ ಇಲಾಖೆ ಇಲ್ಲಿ ಕುಳಿತಿರುವಂತದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇರುವಂತದ್ದು. ವಿದೇಶ್ರೀ, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.